ಸಿವಿಲ್ ಜಡ್ಜ್ ಆಗಿ ಶಿವಮೊಗ್ಗದ ಯುವತಿ ನೇಮಕವಾಗಿದ್ದಾರೆ. ರಿಪ್ಪನ್ಪೇಟೆ ಮೂಲದ ರಕ್ಷಿತಾ ಕೆಎಸ್ ಸಾಧಕಿಯಾಗಿದ್ದಾರೆ. ರಾಜ್ಯದಲ್ಲಿ 42ನೇ ರ್ಯಾಂಕ್ ಪಡೆದು ಈಕೆ ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಕ್ಷಿತಾ ಸಾಧನೆಯನ್ನ ಮಾಡಿದ್ದು ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೆದಿದ್ದಾರೆ. ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದ್ದ ಪ್ರಕ್ರಿಯೆಯಲ್ಲಿ ರಿಪ್ಪನ್ಪೇಟೆ ಸಮೀಪದ ಕಾಳೇಶ್ವರ ಗ್ರಾಮದ ರಕ್ಷಿತಾ 83 ವಕೀಲರ ಪೈಕಿ ರಕ್ಷಿತಾಗೆ 42ನೇ ರ್ಯಾಂಕ್ ಪಡೆದಿದ್ದಾರೆ. ಸರ್ಕಾರಿ ಶಾಲೆಯಿಂದ ಉನ್ನತ ಶಿಕ್ಷಣದವರೆಗೆ ಸಾಗಿ ಇಂದು ಸಿವಿಲ್ ಜಡ್ಜ್ ಆಗಿ ಆಯ್ಕೆಯಾಗಿರೋ ಮೂಲಕ ಶಿವಮೊಗ್ಗ ಜಿಲ್ಲೆಯ ಯುವತಿಯೊಬ್ಬರು ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ದಾರೆ. ಹೌದು, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಪಟ್ಟಣದ ಸಮೀಪ ಇರೋ ಕಾಳೇಶ್ವರ ಗ್ರಾಮದ ರಕ್ಷಿತಾ ಕೆಎಸ್ ಎಂಬಾಕೆ ಸಿವಿಲ್ ಜಡ್ಜ್ ಆಗಿ ನೇಮಕವಾಗಿದ್ದಾರೆ. ಕಾಳೇಶ್ವರ ಗ್ರಾಮದ ಸತ್ಯನಾರಾಯಣ ಹಾಗೂ ನಾಗರತ್ನ ದಂಪತಿಗಳ ಪುತ್ರಿಯಾದ ರಕ್ಷಿತಾ ಕೆಎಸ್ ಉನ್ನತ ಶಿಕ್ಷಣದ ನಿಮಿತ್ತ ಶಿವಮೊಗ್ಗದ ನ್ಯಾಷನಲ್ ಕಾನೂನು ಕಾಲೇಜಿನಲ್ಲಿ ಕಾನೂನು ಪದವಿ ಪೂರೈಸಿ ಶಿವಮೊಗ್ಗದ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿ ನ್ಯಾಯಾಂಗ ವ್ಯವಸ್ಥೆಯ ಅನುಭವವನ್ನ ಪಡೆದುಕೊಂಡಿದ್ದಾರೆ. ಈ ವರ್ಷ ಕರ್ನಾಟಕ ಉಚ್ಚ ನ್ಯಾಯಾಲಯ ನಡೆಸಿದ ನೇರ ಆಯ್ಕೆ ಪ್ರಕ್ರಿಯೆಯಲ್ಲಿ ರಾಜ್ಯಾದ್ಯಂತ ಸಾವಿರಾರು ವಕೀಲರು ಅರ್ಜಿ ಸಲ್ಲಿಸಿದ್ರು. ಒಟ್ಟು ಆಯ್ಕೆಯಾಗಿರುವಂತಹ 83 ವಕೀಲರ ಪೈಕಿ ರಕ್ಷಿತಾ ಕೆಎಸ್ ಅವರು 42ನೇ ರ್ಯಾಂಕ್ ಪಡೆದು ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪೂರೈಸಿ ಉನ್ನತ ಹುದ್ದೆಯನ್ನ ಅಲಂಕರಿಸಿದ್ದು ಗ್ರಾಮಸ್ಥರಿಗೆ ಕುಟುಂಬದವರಿಗೆ ಸಂತೋಷವನ್ನುಂಟು ಮಾಡಿದೆ. ಸದ್ಯ ಮಲೆನಾಡಿನ ಗ್ರಾಮೀಣ ಭಾಗದಿಂದ ವಕೀಲ ವೃತ್ತಿಯಿಂದ ಅನುಭವ ಪಡೆದು ನ್ಯಾಯಾಧೀಶರಾಗಲು ಅವರ ಪರಿಶ್ರಮ ಕುಟುಂಬದ ಬೆಂಬಲ ಕಾರಣವಾಗಿದ್ದು ಇವರ ಸಾಧನೆಯಿಂದ ಅವರು ಓದಿದ ಸರ್ಕಾರಿ ಶಾಲೆ ಕಾಲೇಜು ಮತ್ತು ಇಡೀ ಸುತ್ತೂರಿನ ಗ್ರಾಮಸ್ಥರಿಗೆ ಹೆಮ್ಮೆಯ ಸಂಗತಿಯಾಗಿದೆ.